ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ಇವತ್ತಿನ ವಿಡಿಯೋ ಬಂದು ಗೋಧಿ ಹುಲ್ಲನ್ನು ಬೆಳೆಸಿ ಅದರಲ್ಲಿ ಬಾಳೆ ದಿಂಡಿನ ಅಲಂಕಾರ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಮ್ಮ ಚಾನಲ್ ನೀವೇನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬ್ಯೂಟಿಫುಲ್ ಆಗಿ ಬಾಳೆ ದಿಂಡಿನ ಅಲಂಕಾರ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಫಸ್ಟು ಗೋಧಿ ಪೈರು ಹೇಗೆ ಬೆಳೆಸೋದಂತ ನೋಡೋಣ ಫ್ರೆಂಡ್ಸ್. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಮಿಸ್ ಮಾಡದೆ ಈ ವಿಡಿಯೋ ಪೂರ್ತಿಷ್ಟು ಗೋಧಿ ತಗೋಬೇಕು. ಕ್ವಾಲಿಟಿ ಚೆನ್ನಾಗಿರೋ ತಗೋಬೇಕು. ಗೋಧಿ ಪಾಲಿಶ್ ಮಾಡಿರೋ ತಗೊಳಕ್ಕೆ ಹೋಗ್ಬೇಡ್ರಿ, ನಾರ್ಮಲ್ ಗೋಧಿನೇ ತಗೊಳ್ರಿ. ಈ ಮಾಲುಗಳಲ್ಲೆಲ್ಲ ಪ್ಯಾಕೆಟಲ್ಲಿ ಮಾರ್ತಾರೆ ಗೋಧಿ, ಅದು ಪಾಲಿಶ್ ಮಾಡಿರಿ, ಎಲ್ಲ ಒಡೆದಿರಬಾರ್ದು. ಕ್ಲೀನಾಗಿ ಚೆನ್ನಾಗಿರೋ ತಗೋಬೇಕು. ಇವಾಗ 2 ಸಲ ತೊಳೆದು ನೀರೆಲ್ಲ ಬಗ್ಸ್ಕೊಳ್ರಿ. ಒಂದಿನ ಆದಮೇಲೆ ತೋರಿಸ್ತೀನಿ. ಇದು ನೆಕ್ಸ್ಟ್ ಡೇ ಚೆನ್ನಾಗಿ ನೆಂದಿದೆ. ಈಗ ನಾವು ಕೈ ಹಾಕಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಮೊಳಕೆ ಸ್ಟಾರ್ಟ್ ಆಗಿರುತ್ತೆ. ಇವಾಗ ಒಂದು ನೀರೆಲ್ಲ ಬಗ್ಸ್ಬಿಟ್ಟು ಸ್ವಲ್ಪ 2 ಸಲ ತೊಳ್ಕೊಬೇಕು, ನೀರು ಸ್ಮೆಲ್ ಇರುತ್ತೆ. ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡು ಗೋಧಿ ಎಲ್ಲ ಹಾಕೋಬೇಕು. ಕಾಟನ್ ಬಟ್ಟೆಯಲ್ಲೇ ಹಾಕೋಬೇಕು. ಗೋಧಿ ಎಲ್ಲ ಹಾಕೊಳ್ರಿ. ಇವಾಗ ಬಟ್ಟೆ ಗಟ್ಟಿಯಾಗಿ ಕಟ್ಟಿಡಬಾರ್ದು, ಸ್ವಲ್ಪ ಲೂಸಾಗಿ ಕಟ್ಟಬೇಕು. ಈ ಥರ ಒಂದು ಪಾತ್ರೆ ತಗೊಳ್ರಿ. ನಾವು ಗಟ್ಟಿಯಾಗಿ ಕಟ್ಟಿಟ್ರೆ ಮೊಳಕೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಲೂಸ್ ಆಗಿರಬೇಕು. ಇಷ್ಟು ಲೂಸ್ ಇದ್ರೆ ಸಾಕು. ಇವಾಗ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಪ್ಲೇಟ್ ಮುಚ್ಚಿಡಬೇಕು. ಇವಾಗ ಎರಡನೇ ದಿನ ಬಂದು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಬಂದಿದೆ ನೋಡ್ರಿ. ಫುಲ್ ಬೇರುಗಳೆಲ್ಲ ಬಂದ್ಬಿಟ್ಟಿದೆ. ಮೊಳಕೆ ಬಂದು ತುಂಬ ಉದ್ದುದ್ದ ಚೆನ್ನಾಗಿ ಬಂದಿರುತ್ತೆ. ಈ ಥರ ಬಂದಿರಬೇಕು. ಇವಾಗ ನಿಧಾನಕ್ಕೆ ಬಿಡಿಸ್ಕೋಬೇಕು ನಾವು. ಇವಾಗ ನಾವು ಮೊನ್ನೆಗೆ ಹಾಕೋಬೇಕು. ಈ ಥರ ಎಲ್ಲ ಬಿಡಿಸಿದ್ದಾಯಿತು. ನೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಳಕೆ ಚೆನ್ನಾಗಿ ಉದ್ದುದ್ದ ಬಂದಿರುತ್ತೆ. ಇವಾಗ ನಾವು ಮೊನ್ನೆಗೆ ಹಾಕ್ಕೊಳ್ಳೋಣ. ಈ ಬೇಷನು 2 ಬೇಷನ್ ತಗೊಂಡಿದ್ದೀನಿ. ಈ ಬೇಷನಲ್ಲಿ ಬಂದು ನಾನು ಬಾಳೆಕಾಯಿ ದಿಂಡು ಸಿಕ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿದ್ರೆ ಅದರಲ್ಲಿ ರೆಡಿ ಮಾಡ್ಕೋಬೋದು. ಈ ಥರ ಮೊನ್ನು ಬಂದು ಕ್ವಾಲಿಟಿ ಚೆನ್ನಾಗಿರೋ ತಗೊಳ್ರಿ. ಈ ಥರ ದಪ್ಪ ಕಲ್ಲುಗಳು ಏನಾದಿದ್ರೆ ಎತ್ತಾಕೊಂಡ್ಬಿಡ್ರಿ. ಬಂದಿರುವ ಗೋಧಿ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೋಬೇಕು. ಎಲ್ಲ ಕಡೆನೂ ಸಮವಾಗಿ ಇರೋ ಥರ ನೋಡ್ಕೊಂಡು ಹಾಕ್ಕೊಳ್ರಿ. ಎಲ್ಲಿ ಗ್ಯಾಪ್ ಇರಬಾರ್ದು. ಗ್ಯಾಪ್ ಇದ್ದರೆ ನಮ್ಮ ಹುಲ್ಲು ಸರಿಯಾಗಿ ಬೆಳೆಯಲ್ಲ, ಚೆನ್ನಾಗಿ ಕಾಣಿಸಲ್ಲ. ಬಂದರೂ ಎಲ್ಲ ಕಡೆ ಸಮವಾಗಿ ಇರೋ ಥರ ನೋಡಿಕೊಂಡು ಈ ಥರ ಎಲ್ಲ ಕಡೆನೂ ಹಾಕ್ಕೊಳ್ರಿ. ಮೊಳಕೆ ಬಂದು 2 ಡೇಸ್ ಆಗಿರಬೇಕು. 2 ಡೇಸ್ ಆದರೆ ಚೆನ್ನಾಗಿ ಬಂದಿರುತ್ತೆ. 1 ಡೇಗೆ ಚಿಕ್ಕದಾಗಿ ಬಂದಿರುತ್ತೆ. 2 ಡೇಸ್ ಆದರೆ ನಮ್ಗೆ ಕರೆಕ್ಟಾಗಿ ಮೊಳಕೆ ಬಂದಿರುತ್ತೆ. ಎಲ್ಲ ಹಾಕಿದ್ದಾಯಿತು. ಎಲ್ಲಿ ಗ್ಯಾಪ್ ಇರಬಾರ್ದು. ಕಾಣಿಸ್ತಾ ಇದೆಲ್ಲ ಈಕ್ವಲ್ ಆಗಿ ಹಾಕ್ಕೊಂಡು ಸೇಮ್ ಅದೇ ಥರ ಎರಡಕ್ಕೆ ಹಾಕ್ಕೊಳ್ಳೋಣ. ಎರಡು ಹಾಕಿದ್ದಾಯಿತು. ಗೋಧಿ ಕಾಣಿಸ್ತೀರಾ ಈ ಥರ ಹಾಕ್ಕೋಬೇಕು. ಎಲ್ಲ ಕಡೆನೂ ಹಾಕ್ಕೊಳ್ರಿ. ಒಂದು ಹಾಕಿದ್ಮೇಲೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪನೇ ಕೈಯಲ್ಲಿ ಈ ಥರ ಹಾಕ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ ಎಲ್ಲದಕ್ಕೂ ನೀರು ಹಾಕಿದ್ದಾಯಿತು. ಈಗ ಮನೆ ಒಳಗಡೆನೆ ಇಟ್ಕೋಬೇಕು. ಎಲ್ಲಿ ಗಾಳಿ ಚೆನ್ನಾಗಿ ಬರುತ್ತೋ ಅಲ್ಲಿ ಇಟ್ಕೊಳ್ರಿ. ನಾನು ಮನೆ ಒಳಗಡೆನೆ ಇಟ್ಕೊಂಡಿದ್ದೀನಿ. ಫಸ್ಟ್ ಡೇ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಒಂದೊಂದೇ ಮೊಳಕೆ ಬಂದಿದೆ. ಇದು ಫಸ್ಟ್ ಡೇ. ನೀರು ಬಂದು ದಿನಕ್ಕೆ 1 ಟೈಮ್ ಹಾಕ್ತಾರೆ ಸಾಕು. ಸ್ಪ್ರೇ ಮಾಡ್ಕೋಬೇಕಷ್ಟೇ ನೀರು ಲೈಟ್. ಈಗ ಸೆಕೆಂಡ್ ಡೇ ಗ್ರೋತ್ ಹೇಗಿರುತ್ತೆ ನೋಡೋಣ. ಸೆಕೆಂಡ್ ಡೇ ಗ್ರೋತು ಇದು 3ನೇ ದಿನ.
ನೋಡಿ ಫ್ರೆಂಡ್ಸ್, ಇದು 4ನೇ ದಿನ. ಫುಲ್ಲು ಗ್ರೀನಾಗಿ ಕಾಣಿಸ್ತಾ ಇದೆ ಅಲ್ಲ. 4 ದಿನ ಅಷ್ಟರಲ್ಲಿ ಫುಲ್ಲು ಗ್ರೀನ್ ಬಂದ್ಬಿಟ್ಟಿದೆ. ಇದು 4th ಡೇ. ಇದು 5ನೇ ದಿನ ನೋಡ್ರಿ ಎಷ್ಟು. ಇದು 6ನೇ ದಿನ, 6th ಡೇ. 7th ಡೇ. ಇದು 7th ಡೇ. 7th ಡೇ ಗ್ರೋತ್ ಬಂದು ಈ ಥರ ಚೆನ್ನಾಗಿದೆ. ಫುಲ್ ಎಲ್ಲ ಹೈಟ್ ಬಂದ್ಬಿಟ್ಟಿದೆ. 8 ದಿನ. ಇದು 8ನೇ ದಿನ. 8ನೇ ದಿನ ಕರೆಕ್ಟಾಗಿ ಬಂದಿದೆ. ಇವಾಗ ನಾವು ಅಲಂಕಾರ ಮಾಡ್ಕೋಬೋದು. ಇವಾಗ ಬಾಳೆ ದಿಂಡು ಅಲಂಕಾರ ಹೇಗೆ ಮಾಡೋದು ಅಂತ ನೋಡೋಣ. 8 ದಿನಕ್ಕೆ ಈ ಥರ ಬಂದಿದೆ. ಒಂದು ಸ್ವಲ್ಪ ಉದ್ದ ಇದ್ದರೂ ಚೆನ್ನಾಗಿರುತ್ತೆ. 8 ಡೇಸ್ ಆಗಿ ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ. ಅಕಸ್ಮಾತ್ ಒಂದು ದಿನ 7 ಡೇಸ್ಗೂ ಅಲಂಕಾರ ಮಾಡ್ಕೋಬೋದು. ಇದು ಬಾಳೆ ದಿಂಡು ಸಿಕ್ಸಕ್ಕೆ ಮಾಡಿಸಿರೋ ಸ್ಟ್ಯಾಂಡು. ನಾನು ಸಪ್ರೇಟಾಗಿ ಬಾಳೆ ದಿಂಡು ಸಿಕ್ಸಕ್ಕೆ ಅಂತಲೇ ಈ ಥರ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದೀನಿ. ಈ ಥರ ಸ್ಟ್ಯಾಂಡ್ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬಗಳಲ್ಲಿ ಪೂಜೆಗಳಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋ ಚೆನ್ನಾಗಿರುತ್ತೆ. ಇವಾಗ ಬಾಳೆ ದಿಂಡು ಎಷ್ಟು ವೆಯ್ಟ್ ಇದ್ದರೂ ಸಿಕ್ಸಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ, ವೆಯ್ಟು ಇದೆ. ಇವಾಗ ಅಲಂಕಾರ ಹೇಗೆ ಮಾಡೋದು ನೋಡೋಣ. ಇವು ಬೆಳೆಸಿರೋ ಹುಲ್ಲು ಮೇಲೆ ಈ ಥರ ಇಟ್ಕೊಂಡು ಚಿಕ್ಕದಾಗಿ ಹಿಂಗೆ ಹೇಳಿದ್ರೆ ಸಪ್ರೇಟಾಗಿ ಹೋಗುತ್ತೆ. ತುಂಬ ಈಸಿಯಾಗಿ ಓಪನ್ ಆಗುತ್ತೆ. ಈ ಥರ ತೆಗಿಬೋದು. ನೋಡಿ ಫ್ರೆಂಡ್ಸ್, ಬೇರುಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ. ಇವಾಗ ಹುಲ್ಲು ತೆಗೆದಿದ್ದಾಯ್ತಲ್ವ, ಇವಾಗ ಸ್ಟ್ಯಾಂಡ್ ಇಟ್ಕೋಬೇಕು. ಈಗ ಸ್ಟ್ಯಾಂಡ್ ಇಟ್ಕೊಳ್ರಿ. ಇಟ್ಕೊಂಡು ಸೆಂಟ್ರಲ್ಲಿ ಸಿಕ್ಸ್ಕೋಬೇಕು. ಈ ಥರ ಸೆಂಟ್ರಲ್ಲಿ ಸಿಕ್ಸ್ಕೊಳ್ರಿ. ಈ ಥರ ನಿಧಾನಕ್ಕೆ ಸಿಕ್ಸ್ಬೇಕು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮಿಸ್ ಮಾಡಬೇಡ್ರಿ. ಈ ಥರ ನಿಧಾನಕ್ಕೆ ಇಡಬೇಕು. ಸಿಕ್ಸಿದ್ದಾಯಿತು. ಈಗ ಇನ್ನೊಂದು ಇದೇ ಥರ ಮಾಡ್ಕೊಳ್ಳೋಣ. ಇವಾಗ ರೆಡಿಮೇಡ್ ತೊಗೊಂಬಂದು ಅಲಂಕಾರ ಮಾಡ್ತೀವಿ. ಈ ಥರ ಮನೆಯಲ್ಲೇ ನ್ಯಾಚುರಲಾಗಿ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೋಬೇಕು. ಇವಾಗ ಬಾಳೆ ದಿಂಡು ಸಿಕ್ಸಕ್ಕೆ ಸ್ವಲ್ಪ ಹುಲ್ಲು ಸಪ್ರೇಟ್ ಮಾಡ್ಕೊಳ್ರಿ. ಪೈರು ಸ್ವಲ್ಪ ಆ ಕಡೆ ಈ ಕಡೆ ಸೈಡಲ್ಲಿ ಇದು ಜಾಗ ಮಾಡಿಕೊಂಡು ಸಿಕ್ಸ್ಕೋಬೇಕು. ನಿಧಾನಕ್ಕೆ ಸಿಕ್ಸ್ರಿ. ಈ ಥರ ಸಿಕ್ಸ್ಕೋಬೇಕು. ಸಿಕ್ಸಿದ್ದಾಯಿತು. ಇವಾಗ ಪೈರೆಲ್ಲ ಸ್ವಲ್ಪ ಕ್ಲೀನಾಗಿ ಲೆವೆಲ್ ಮಾಡ್ಕೊಳ್ಳೋಣ. ಇವಾಗ ಹೂವು ಅಲಂಕಾರ ಮಾಡ್ಕೊಳ್ರಿ. ಸಿಕ್ಸಿದ್ದಾಯಿತು. ನಿಮ್ಗೆ ಯಾವ ಹೂವು ಬೇಕೋ ಆ ಹೂವು ಅಲಂಕಾರ ಮಾಡ್ಕೋಬೋದು. ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಅಲಂಕಾರ. ಆದರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ಬಾಳೆ ದಿಂಡು ಹುಲ್ಲಲ್ಲಿ ಬೆಳೆದಂಗೆ ಕಾಣಿಸ್ತಾ ಇದೆಯಲ್ಲ. ನೋಡಿ ಫ್ರೆಂಡ್ಸ್, ಹೂವು ಅಲಂಕಾರ ಮಾಡಿದ್ದಾಯಿತು. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಹುಲ್ಲು ಒಳಗಡೆಯಿಂದ ಬೆಳೆದಿರೋ ಥರ ಕಾಣಿಸ್ತಾ ಇದೆ ಬಾಳೆ ದಿಂಡಲ್ವಾ. ನಿಮ್ಗೆ ತೋರಿಸ್ತೀನಿ. ಹಬ್ಬದ ಟೈಮಲ್ಲಿ ಈ ಥರ ಇಟ್ಟರೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ, ಕೃಷ್ಣ ಜನ್ಮಾಷ್ಟಮಿಗೆ, ನಿಮ್ಗೆ ಯಾವ ಪೂಜೆಗಳಿಗೆಲ್ಲ ಈ ಥರ ಅಲಂಕಾರ ಮಾಡಿ ಈ ಥರ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೊಂಥರ ಖುಷಿ ಆಗುತ್ತೆ. ನಾನು ಕೃಷ್ಣ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ. ಈಗ ಕಾಮಾಕ್ಷಿ ದೀಪ ಅಲಂಕಾರ ಹೇಗೆ ಮಾಡೋದಂದ್ರೆ ನೋಡೋಣ ಬನ್ನಿ. ನಾವು ಸೆಂಟ್ರಲ್ಲಿ ಜಾಗ ಬಿಟ್ಟಿದ್ವಲ್ಲ, ಪ್ಲೇಟ್ ಇಟ್ಟಿದ್ವಲ್ಲ, ಪ್ಲೇಟ್ ತೆಗಿಬಾರ್ದು. ಆ ಪ್ಲೇಟ್ ಮೇಲೇ 2 ಸ್ಟೀಲ್ ಬೋಲ್ ತಗೋಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ತಗೊಳ್ರಿ. ಇಲ್ಲ ನಿಮ್ಮ ಹತ್ರ ಒಂದೇ ಹೈಟ್ಗೆ ದೊಡ್ಡದಾಗಿದ್ದರೆ ಒಂದೇ ಇಟ್ಕೋಬೋದು. ನಮ್ಮದು ಹೈಟ್ ಕಡಿಮೆ ಇದೆ, ಅದಕ್ಕೆ 2 ಇಟ್ಕೊತಾ ಇದ್ದೀನಿ. ಒಂದು ಚಿಕ್ಕದು ಒಂದು ದೊಡ್ಡದು ತಗೊಳ್ರಿ. ಹಿತ್ತಾಳೆ ಇದ್ರೆ ಹಿತ್ತಾಳೆದು ಇಟ್ಕೋಬೋದು, ತಾಮ್ರದ್ದು ಬೇಕಾ ತಾಮ್ರದ್ದು ಇಟ್ಕೋಬೋದು. ಇವಾಗ ಚಿಕ್ಕದು ಕೆಳಗಡೆ ಉಲ್ಟಾ ಹಾಕಬೇಕು. ಈ ಥರ ಉಲ್ಟಾ ಹಾಕೊಳ್ರಿ. ಅದ್ರ ಮೇಲೆ ದೊಡ್ಡದು ಇಡಬೇಕು. ಇವಾಗ ಒಳಗಡೆ ಚಿಕ್ಕದು ಒಂದು ಬೋಲ್ ಇಟ್ಕೊಳ್ರಿ. ಈ ಥರ ಚಿಕ್ಕದು ಇಡಬೇಕು. ಇವಾಗ ಒಂದು ಪ್ಲೇಟ್ ಅದ್ರ ಸೈಜ್ ಪ್ಲೇಟ್ ತಗೊಳ್ರಿ. ಒಂದು ಪ್ಲೇಟ್ ಇಡಬೇಕು. ಇವಾಗ ನೀರು ಹಾಕೊಳ್ಳೋಣ. ಫುಲ್ ನೀರು ಹಾಕೊಳ್ರಿ.
ನೀರು ಹಾಕ್ಕೊಂಡು ನೀರಲ್ಲಿ ನಾವು ಹೂವು ಅಲಂಕಾರ ಮಾಡ್ಕೋಬೋದು. ಇವಾಗ ಪ್ಲೇಟ್ ಇಡೋಣ. ಈ ಥರ ಪ್ಲೇಟ್ ಇಟ್ಕೋಬೇಕು. ಪ್ಲೇಟ್ ಮೇಲೆ ಕಾಮಾಕ್ಷಿ ದೀಪ ಇಡಬೇಕು. ಇವಾಗ ನಮ್ಗೆ ಸುತ್ತು ಪ್ಲಾಸ್ಟಿಕ್ ಕಾಣಿಸ್ತಾ ಇದೆಯಲ್ಲ, ಪ್ಲಾಸ್ಟಿಕ್ ಕಾಣಿಸ್ತೀರಾ ಈ ಥರ ಒಂದು ರಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾಡ್ಕೋಬೋದು. ಸುತ್ತು ಪ್ಲಾಸ್ಟಿಕ್ ಕಾಣಿಸ್ಬಾರ್ದು ಅಂತ ಇಟ್ಟಿರೋದಷ್ಟೇ. ಈಗ ಸುತ್ತು ಹೂವು ಅಲಂಕಾರ ಮಾಡ್ಕೋಬೇಕು. ನಿಮಗೆ ಯಾವ ಹೂವು ಇಷ್ಟ ಇದೆಯೋ ಆ ಹೂವು ತಗೊಂಡು ಅಲಂಕಾರ ಮಾಡ್ಕೊಳ್ರಿ. ಈ ಥರ ಅಲಂಕಾರ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸುತ್ತು ಅಲಂಕಾರ ಮಾಡ್ಕೋಬೇಕು. ಇವಾಗ ಸುತ್ತು ಅಲಂಕಾರ ಮಾಡಿದ್ದಾಯಿತು. ಇವಾಗ ಸೆಂಟ್ರಲ್ಲಿ ಪ್ಲೇಟ್ ಮೇಲೆ ಕಾಮಾಕ್ಷಿ ದೀಪ ಇಡಬೇಕು. ಪ್ಲೇಟ್ ಮೇಲೆ ಕಾಮಾಕ್ಷಿ ದೀಪ ಇಡಬೇಕು. ಸೆಂಟ್ರಲ್ಲಿ ಇಡ್ರಿ. ಕಾಮಾಕ್ಷಿ ದೀಪದ ಸುತ್ತು ಹೂವು ಅಲಂಕಾರ ಮಾಡ್ಕೊಳ್ರಿ. ಹೂವು ಇಟ್ಟಿದ್ದಾಯಿತು. ದೀಪ ಅಣಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಎಷ್ಟು ದುಡ್ಡು ಖರ್ಚು ಮಾಡಿ ಅಲಂಕಾರ ಮಾಡಿದ್ರು ಇಷ್ಟು ಚೆನ್ನಾಗಿ ಕಾಣಿಸಲ್ಲ. ಫುಲ್ ಗ್ರೀನ್ ಆಗಿ ಚೆನ್ನಾಗಿರುತ್ತೆ. ಬಾಳೆ ದಿಂಡಿನ ಅಲಂಕಾರ, ಕಾಮಾಕ್ಷಿ ದೀಪ ಅಲಂಕಾರ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಇದೇ ಥರ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಕಾಮಾಕ್ಷಿ ದೀಪದ ಅಲಂಕಾರ ಮಾತ್ರ ಸೂಪರಾಗಿದೆ. ಬಾಳೆದಿಂಡು ಅಲಂಕಾರನೂ ಚೆನ್ನಾಗಿದೆ. ನಿಮ್ಗೆ ಎರಡೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.